ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಿಪ್ಪಾಣಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವನತಿ ಹಾದಿಯಲ್ಲಿ ನಡೆದಿದೆ. ಏನು ಹಿಂದಿನ ಶಾಸಕರಿದ್ದರು, ಕಾಕಾ ಪಾಟೀಲರು, ಅವ್ರು ಈಗಿಲ್ಲ. ಅವರು ಸ್ವಲ್ಪ ಆ ಪಕ್ಷವನ್ನು ಗಟ್ಟಿಗೊಳಿಸ್ತಾಯಿದ್ರು, ವೀರಕುಮಾರ್ ಗಟ್ಟಿಗೊಳಿಸ್ತಾಯಿದ್ರು, ಅನೇಕ ನಾಯಕರಿದ್ದರು. ಆದರೆ ಈಗ ಅಲ್ಲಿ ಖಾಲಿ ಯಾರು ಉಸ್ತುವಾರಿ ಮಂತ್ರಿಗಳು ಹೋಗ್ತಾಯಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೋಗ್ತಾಯಿಲ್ಲ. ಒಟ್ಟಾರೆ ಅದೊಂದು ಮೈನಸ್ ಕ್ಷೇತ್ರ ಆಗಿ ಪರಿಣಮಿಸುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಅಲ್ಲಿ ಬಿ ಜೆ ಪಿ ಬೆಳೀತಾ ಇದೆ. ಕಾಂಗ್ರೆಸ್ ಅನೇಕ ಯುವಕರು ಬಿ ಜೆ ಪಿ ಕಡೆ ಹೋಗ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಶಶಿಕಲಾ ಜೊಲ್ಲೆ ಅವ್ರ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ ಏರ್ಪಡಿಸ್ಕೊತು. ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಊರುಗಳಿವೆ, ಅಂದರೆ ಹೆಚ್ಚು ವೋಟ್ ಬ್ಯಾಂಕ್ ಇದೆ, ಅಲ್ಲಿ ಅವರು ನುಗ್ತಾ ಇದ್ದಾರೆ ಮತ್ತು ಸಕ್ಸಸ್ ಕೂಡ ಆಗ್ತಾಯಿದ್ದಾರೆ. ಮುಂದಿನ ಸಲ NCP ವರ್ಸಸ್ BJP ಎದುರಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಯಾಕಂದ್ರೆ ಉತ್ತಮ್ ಪಾಟೀಲರು ಕೂಡ ಅವ್ರು ಇನ್ನೂ NCPನೇ ಇದ್ದಾರೆ, ಕಾಂಗ್ರೆಸ್ಗೆ ಬಂದಿಲ್ಲ. ಕಾಂಗ್ರೆಸ್ ಅವರು ಕರೆದುಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಇವರು ಉತ್ತಮ್ ಪಾಟೀಲರು MLA ಆಗಬಾರ್ದು ಅನ್ನೋದು ಕೆಲವೊಂದು ಜನರ ಬಯಕೆ. ಆದರೆ ಶಶಿಕಲಾ ಜೊಲ್ಲೆ ಅವರು ಸೋಲ್ಬೇಕು ಅನ್ನೋದು ಇನ್ನೊಂದು ಕೆಲವರು ಜನರ ಬಯಕೆ ಆಗಿದೆ. ನಾವು ಇಡೀ ಕ್ಷೇತ್ರದ ಒಂದು ಪರಿಚಯವನ್ನು ಮಾಡಿದಾಗ ಅಲ್ಲಿ ತಿರುಗಿ ನೋಡಿದಾಗ ಅಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲೇ ಇಲ್ಲ. ಯಾಕಂದ್ರೆ ಕಾಕಾ ಪಾಟೀಲರು ಹೋದ ನಂತರ ಇಲ್ಲಿ ಅನಾಥಗಿದೆ. ಇನ್ನು ನಮಗೆ ಯಾರೂ ಕೈ ಹಿಡಿಯೋರಿಲ್ಲ. NCPಯಿಂದ ಉತ್ತಮ್ ಪಾಟೀಲರು ಇದ್ದಾರೆ, ಅವ್ರು ಏನಾದರೂ ಮತ್ತೆ ಅದೇ ಪಕ್ಷದ ನಿಂತರೆ ನಮಗೆಲ್ಲಿ ಅವಕಾಶ ಇದೆ ಅನ್ನುವಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಹೇಗೆ ಎದುರಿಸ್ತಾರೆ ಕಾದು ನೋಡ್ಬೇಕು. 30-40 ವರ್ಷದಿಂದ ಏನು ಕಾಂಗ್ರೆಸ್ ಅವ್ರದ್ದೇ, ಅದು ಅವರೇನು ಪಕ್ಷ ಬದಲಾಯಿಸಿಲ್ಲ. ಅವ್ರಿಗೆ ಗೊತ್ತಿದೆ ನಮ್ಮದೆಲ್ಲ ಮುಗಿದಿದೆ, ಇನ್ನೇನಪ್ಪ ಬೇರೆ ಪಕ್ಷಕ್ಕೆ ಹೋಗಿ ಏನು ಮಾಡೋದು ಅನ್ನೋ ಸ್ವಲ್ಪ ಜೊಲೆ ಸಿಗತ್ತಿಲ್ಲ, ಶಶಿಕಲಾ ಜೊಲೆ ಸಿಗೋದಿಲ್ಲ, ನಮ್ಗೆ ಯಾರಪ್ಪ ಅಂಥೇಳಿ ಅವರು ಹೆಚ್ಚಾಗಿ ಉತ್ತಮ್ ಪಾಟೀಲರ ಕಡೆ ಹೋಗ್ತಾಯಿದ್ರೆ. ಅರ್ಧ ಜನ ಶಶಿಕಲಾ ಜೊಲ್ಲೆ ಮತ್ತು ಅಣ್ಣಾಸಾಬ್ ಜೊಲ್ಲೆ ಅವರು ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ ಮಾಡ್ಕೋತಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಆಶಯ ಆಮಿಷಗಳನ್ನು ಈಡೇರಿಸ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಯಾಕೆ ಭಾಗವಹಿಸ್ತಾ ಇಲ್ಲ? ನಂತರ BJP ನಾಯಕರು ಅವರು ಕೂಡ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರನ್ನು BJPಗೆ ಕಳಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಯವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಗಮನ ಹರಿಸಬೇಕು. ಯಾಕಂದ್ರೆ ನೀವು 11 ಸೀಟನ್ನು ತಂದಿದ್ರಿ, ಮುಂದೆ ಕಡಿಮೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ. ಅಲ್ಲಿ ಉತ್ತಮ್ ಪಾಟೀಲರ ಕಾಂಗ್ರೆಸ್ಸಿಗೆ ಬೇಗನೆ ಬರಮಾಡಿಕೊಂಡಷ್ಟು ಒಳ್ಳೆಯದು. ಯಾಕಂದ್ರೆ NCP ನಿಂತರೆ ಅಲ್ಲಿ ಉತ್ತಮ್ ಪಾಟೀಲರು ಗೆಲ್ತಾರೆ, ಆ ಒಂದು ವಾತಾವರಣ ಇದೆ. ಆದರೆ ಕಾಂಗ್ರೆಸ್ ಹೆಚ್ಚು ಓಟುಗಳು ಶಶಿಕಲಾ ಜೊಲ್ಲೆ ತೆಗೆದುಕೊಂಡ್ರೆ ಅದು ಒಂದು ಸಮಸ್ಯೆ ಇದೆ. ಕಳೆದ ಸಲ ಚುನಾವಣೆಯಲ್ಲಿ ತಮಗೆಲ್ಲ ಗೊತ್ತಿದೆ, ಅಲ್ಲಿ ಕಾಕಾ ಪಾಟೀಲರು ಮತ್ತು ಉತ್ತಮ್ ಪಾಟೀಲರು ಕೂಡ್ಕೊಂಡು ಏನಾದರೂ ಒಬ್ಬರನ್ನ ಚುನಾವಣೆ ನಿಲ್ಲಿಸಿದರೆ ಅಥವಾ ನಿಂತಿದ್ರೆ ಅಲ್ಲಿ 25,000 ಮತಗಳ ಅಂತರದಿಂದ ಶಶಿಕಲಾ ಜೊಲ್ಲೆ ಅವರು ಸೋಲಿಸ್ತಾಯಿದ್ರು. ತಮಗೆಲ್ಲ ಗೊತ್ತಿದೆ, ಕೇವಲ 5-6 ಮತಗಳ ಅಂತರದಿಂದ ಅಷ್ಟೇ ಗೆದ್ದಿದ್ದಾರೆ ಅವರು. ಆದರೆ ಈಗ ಕಾಂಗ್ರೆಸ್ ಯಾವ್ಯಾವ ಊರುಗಳಿವೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇದೆ, ಅಲ್ಲಿ BJP ನಾಯಕರು ದಿನಾಲು ಹೋಗ್ತಾ ಇದ್ದಾರೆ, ದಿನಾಲು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಉತ್ತಮ್ ಪಾಟೀಲರ ಕಡೆ ಬೋರಗಾವಿಗೆ ಅಲ್ಲಿ ಹೋಗ್ತಾ ಇದ್ದಾರೆ. ಅರಿಯಂತ್ ಫ್ಯಾಕ್ಟ್ರಿ ಏನು ಲಿಂಗಾಯತ್ ಲೀಡರ್ ಇದ್ದಾರೆ, ಮರಾಠಿ ಲೀಡರ್ ಇದ್ದಾರೆ, ಸಮಿತಿ ಲೀಡರ್ ಇದ್ದಾರೆ, ಶಿವಸೇನಾ ಲೀಡರ್ ಇದ್ದಾರೆ, ಅವರೆಲ್ಲ ಕೂಡ ಉತ್ತಮ್ ಪಾಟೀಲರ ಪರವಾಗಿನೇ ಇದ್ದಾರೆ. ಆದರೆ ಮೂಲ ಕಾಂಗ್ರೆಸ್ಸಿಗರು ಅವರಿಗೆ ನೆಲೆನೇ ಇಲ್ಲ. ಇದನ್ನು ಯಾವ ರೀತಿ ಸತೀಶ್ ಜಾರಕಿಹೊಳಿ ನೋಡ್ತಾರೆ ಅಥವಾ ಇಲ್ಲಿ ಸಂಘಟನೆ ಮಾಡ್ತಾರೆ ಕಾದು ನೋಡಬೇಕು. ಒಟ್ಟಾರೆ ಇಲ್ಲಿ BJP ವರ್ಸಸ್ NCP ಆಗುವಂಥ ಭಾಳ ಸಾಧ್ಯತೆ ಹೆಚ್ಚಿದೆ. ಒಂದು ವೇಳೆ NCP ಬಿಟ್ಟು ಕಾಂಗ್ರೆಸ್ಸಿಗೆ ಏನಾದರೂ ಉತ್ತಮ್ ಪಾಟೀಲ್ ಬಂದರೆ ಇಲ್ಲಿ ಆರಾಮವಾಗಿ ಗೆಲ್ಲಬಹುದು. ಯಾಕಂದರೆ NCP ಪ್ಲಸ್ ಕಾಂಗ್ರೆಸ್ ಇಲ್ಲಿ ಸೋಲಿಸುವಂಥ, ಅಂದರೆ ಶಶಿಕಲಾ ಜೊಲ್ಲೆ ಅವ್ರನ್ನ ಹೇಗಾದರೂ ಮಾಡಿ ಸೋಲಿಸ್ಬೇಕಂತ ಏನಿದ್ದಾರೆ ಅವರು ಒಂದು ಕಡೆ ಆಗ್ತಾರೆ. ಮತ್ತು ಸಮಿತಿ ಮತಗಳು, ಮರಾಠಿ ಮತಗಳು, ಲಿಂಗಾಯತ ಮತಗಳು, ಅನೇಕ ಅಹಿಂದ ವರ್ಗ ಮತಗಳು, ಅಲ್ಪಸಂಖ್ಯಾತ ಮತಗಳು, ನಂತರ ಏನು OBC ಮತಗಳು ಎಲ್ಲ ಉತ್ತಮ್ ಪಾಟೀಲ್ ಕಡೆ ಇದ್ದಾವೆ. ಆದರೆ ಲಾಸ್ಟ್ ಕೊನೆಯ ಹಂತದಲ್ಲಿ ಏನು ಚುನಾವಣೆ ಬರ್ತೈತೆ ಆವಾಗ ದುಡ್ಡು ತೆಗೆದುಕೊಂಡು ಏನು ಓಟ್ ಹಾಕಿದ್ದಾರೆ ಅಂದರೆ ಮತ್ತು ಶಶಿಕಲಾ ಜೊಲ್ಲೆ ಆರಿಸಿ ಬರ್ತಾರೆ. ಅದರ ಸ್ವಾಭಿಮಾನದಿಂದ ಏನಾದರೂ ಮತ ಚಲಾಯಿಸಿದರೆ ಅಲ್ಲಿ ಉತ್ತಮ್ ಪಾಟೀಲ್ ಆಯ್ಕೆ ಅಂತ ಭಾಳ ಸಾಧ್ಯತೆ ಹೆಚ್ಚಿದೆ. ಅಂದರೆ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಅಂದರೆ ಇಲ್ಲಿ ಕಾಂಗ್ರೆಸ್ ಅವನತಿ ಹಾದಿಯಲ್ಲಿ ನಡೆದಿದೆ. ಕಾಂಗ್ರೆಸ್ ಒಡೆದು ಹೋಗ್ತಾ ಇದೆ. ಕೆಲವೊಂದು ಜನ NCP ಹೋಗ್ತಾ ಇದ್ದಾರೆ, ಇನ್ನೊಂದು ಕೆಲವು ಜನ BJP ಸೇರ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಯಾವ ರೀತಿ ಇದನ್ನು ತೆಗೆದುಕೊಳ್ತಾರೆ ಕಾದು ನೋಡ್ಬೇಕು. ನಾನು ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚಿವಾಗಲಿ. ನಮಸ್ಕಾರ.